ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮುಂಗಾರು ಮಳೆ ಆರಂಭ, ಎಲ್ರಿಗೂ ಸ್ವಾಗತ. ಮಳೆ 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 ಎಲ್ಲ ಕಡೆ, ಯಾವ ಕಡೆ ಕೇಳಿದ್ರು ಕೂಡ ಸರ್ ಮಳೆ ಇಲ್ಲ ಅಂದರೆ ಈ ಬಾರಿ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಮಳೆ ಅನ್ನುವಂಥದ್ದು. ನೀವು ಯೋಚನೆ ಮಾಡಿ ಈ ಬಾರಿ ಯಾವ ಲೆವೆಲಿಗೆ ಕಮ್ಮಿ ಇದೆ ಅಂತಂದರೆ ತುಂಬ ಜನ ಕೇಳ್ತಾ ಇದ್ದೀರಾ. ತುಂಬ ಅಂದರೆ ಅಲ್ಲ, ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಈಗ ತುಂಬ ಜನ ಹಾಗೆ ಹೀಗೆ ಅಂತ ನಾನು ಹೇಳಲ್ಲ, ಯಾಕಂತಂದರೆ ಪ್ರತಿ ಒಬ್ಬರ ಬಾಯಲ್ಲೂ ಕೂಡ ಕೇಳಿದ್ರು ಕೂಡ ಮಳೆ ಇಲ್ಲ. ಸೊಲ್ಯೂಷನ್ ಏನಾದರೂ ಇದ್ದರೆ ಹೇಳಿ ಸರ್, ಅಂದರೆ ಅಪ್ಡೇಟ್ ಏನಾದರೂ ಇದೆಯಾ ಅನ್ನುವಂಥದ್ದು. ಸೊಲ್ಯೂಷನ್ ಹುಡುಕ್ಲಿಕ್ಕೆ ಅದು ವಿಜ್ಞಾನಿಗಳಿಂದನೇ ಸಾಧ್ಯ. ಅಪ್ಡೇಟ್ಗಳು ಏನಾದರೂ ಇದೆಯಾ ಅಂತ ನಾನು ಹೇಳ್ತೀನಿ ಕೇಳಿ. ಅಪ್ಡೇಟ್ಗಳು ಬಂದಿದೆ ಆ್ಯಂಡ್ ಅಪ್ಡೇಟ್ ಜೊತೆಗೇ ಮಳೆ ಶುರುವಾಗ್ತಾ ಇದೆ. ಇಷ್ಟೂ ಜಿಲ್ಲೆಗಳಿಗೆ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಜಿಲ್ಲೆಗಳಿಗೂ ಮಳೆ ಬರುತ್ತೆ. ಈ ಒಂದು ಜಿಲ್ಲೆಗಳಿಗೆ 100% ಮಳೆ ಬರುತ್ತೆ. ಯಾವ್ಯಾವ ಜಿಲ್ಲೆಗಳಿಗೆ ಏನು ಕತೆ ಪ್ರತಿಯೊಂದು ಕೂಡ ಹೇಳ್ತೀನಿ. ಎಷ್ಟು ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಯಾರಿಗೆ ಮಳೆ ಬರುತ್ತೆ, ಮಳೆ ಸ್ನೇಹಿತರೆ ಸೈಕ್ಲೋನ್ ಆರಂಭ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಏನಂತಂದರೆ ಸರ್ಕಾರದ ಕಡೆಯಿಂದ ಇಲ್ಲಿ ಈಗ ಎಲ್ರಿಗೂ ಕೂಡ ರೆಡ್ ಅಲರ್ಟನ್ನು ಘೋಷಿಸಲಾಗಿರುವಂಥದ್ದು. ಆ್ಯಂಡ್ ಅದ್ರ ಜೊತೆಗೇ ಸರ್ಕಾರದ ಕಡೆಯಿಂದ ಒಂದಿಷ್ಟು ಪ್ರಿಕಾಷನ್ ಅನ್ನುವಂಥದ್ದನ್ನು ಇಲ್ಲಿ ಸರ್ಕಾರ ಮಾಡಿರುವಂಥದ್ದು. ಅಂತಂದರೆ ನೀವು ಇದಕ್ಕೆ ಒಂದು ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ಸರ್ಕಾರದಿಂದ ಕೈಗೊಳ್ತಾರೆ. ಯಾಕಂತಂದರೆ ಎಲ್ರಿಗೂ ಗೊತ್ತಿದೆ, ಆ ಲೆವೆಲಿನ ಎಲ್ರಿಗೂ ಗೊತ್ತಿದೆ. ನಿಮಗೆ ಏನೇ ಇರಲಿ, ಫಸ್ಟ್ ಆಫ್ ಆಲ್ ನಮ್ಮ ಒಂದು ಜೀವ ಅನ್ನುವಂಥ ತುಂಬ ಮುಖ್ಯ ಆಗ್ತದೆ. ತುಂಬ ಜನ ಇದರಿಂದನೇ ಕೂಡ ತುಂಬ ಅನಾಹುತಗಳು ನಡೆದು ಹೋಗ್ತವೆ. ಹಾಗಾಗಿ ಸರ್ಕಾರದ ಕಡೆಯಿಂದ ಕಟ್ಟುನಿಟ್ಟು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಆ್ಯಂಡ್ ಇದ್ರ ಜೊತೆಗೇ ತುಂಬ ಜನ ಈಗ ನಿಮ್ಮೆಲ್ರಿಗೂ ಗೊತ್ತಿದೆ, ತುಂಬ ಜನರಿಗೆ ಇದರಿಂದನೇ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಎಲ್ರಿಗೂ ನನ್ನ ಕಡೆಯಿಂದ ನಾನೊಂದು ಸಣ್ಣ ಮನವಿ ಏನಂತಂದರೆ, ಸ್ವಲ್ಪ ಜಾಗ್ರತೆ ಆಗಿರಿ. ಮಳೆ ಬರ್ತಾ ಇದೆ ಅಂದ ತಕ್ಷಣ ಏನು ಮಳೆ ಇದರಿಂದೆಲ್ಲ ಏನಾಗಲ್ಲ ಅಂತ ಬೇಜವಾಬ್ದಾರಿತನವನ್ನು ತೋರಬೇಡಿ ಯಾವತ್ತೂ ಕೂಡ ನಾನು ಹೇಳುವಂಥದ್ದು. ಯಾಕಂತಂದರೆ ಒಂದಿಷ್ಟು ಜನ ಇಲ್ಲ ಏನಾಗಲ್ಲ ಅಂತ ಹಂಗಿರಬೇಡಿ. ನಿಮ್ಮ ಮನೆಯವರು ನಿಮಗೋಸ್ಕರ ನಿಮ್ಮನ್ನೇ ನಂಬ್ಕೊಂಡಿರ್ತಾರೆ. ಹಾಗಾಗಿ ಆ ರೀತಿ ಕೆಲಸವನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಮಳೆ ಬರುತ್ತೆ, ಏನು ಕತೆ ಅನ್ನುವಂಥದ್ದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಕೊಡಗು, ಮಂಡ್ಯ, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾವೇರಿ, ಬಳ್ಳಾರಿ, ಅದಾದಮೇಲೆ ನಿಮಗೆ ಇಲ್ಲಿ ಚಾಮರಾಜನಗರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಉಡುಪಿ, ಶಿವಮೊಗ್ಗ, ಅದಾದಮೇಲೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಎಕ್ಸೆಟ್ರಾ ಪ್ರತಿಯೊಂದಿಷ್ಟು ಜಿಲ್ಲೆಗಳಿಗೂ. ಅಂದರೆ ಇದೇ ಜಿಲ್ಲೆಗಳಿಗೆ ಬರುತ್ತೆ, ಅದೇ ಜಿಲ್ಲೆಗಳಿಗೆ ಒಂದಿಷ್ಟು ಜನ ಹೇಳ್ತಾರೆ ಈಗ ಸರ್ ನಮ್ಮ ಜಿಲ್ಲೆ ಹೇಳೇ ಇಲ್ಲ. ನೀವು ಯಾವುದೋ ಜಿಲ್ಲೆ ಬಿಟ್ಟು ಹೋಗಿದ್ದರೆ ಕ್ಷಮಿಸಿ. ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸ್ನೇಹಿತರೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಜಿಲ್ಲೆಗಳಿಗೂ, ಅಂದರೆ ಇದಿಷ್ಟೇ ಜಿಲ್ಲೆಗಳಿಗೆ ಅದಿಷ್ಟೇ ಜಿಲ್ಲೆಗಳಿಗೆ ಅಂತ ಅಲ್ಲ, ಪ್ರತಿಯೊಂದು ಜಿಲ್ಲೆಗಳಿಗೂ ಇಲ್ಲಿ ನಾನು ಎಲ್ರಿಗೂ ಹೇಳುವಂಥದ್ದು, ಸರ್ಕಾರದ ಕಡೆಯಿಂದ ರೆಡ್ ಅಲರ್ಟ್ ಬಂದಿರುವಂಥದ್ದು ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಮೆಲ್ರಿಗೂ. ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಮಳೆ ಬರುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಆ್ಯಂಡ್ ಒಂದು ಖುಷಿ ಪಡುವಂಥ ವಿಚಾರ, ಯಾಕಂತಂದರೆ ಮಳೆ ಬಂದರೆ ಎಲ್ರಿಗೂ ಖುಷಿ ಆಗುತ್ತೆ. ಆಬ್ವಿಯಸ್ಲಿ ಈಗ ತುಂಬ ಜನ ಇರ್ತಾರೆ, ಮಳೆ ಬಂದರೆ ತುಂಬ ಖುಷಿ ಆಗುತ್ತೆ ಸರ್, ನಮಗೆ ಮಳೆ ಬಂತು ಖುಷಿ ಆಗುತ್ತೆ ಅಂತ. ನಾನು ಹೇಳುವಂಥದ್ದು ಮಳೆ ಬರಬೇಕು. ಯಾಕಂತಂದರೆ ಮಳೆ ಬಂದಿಲ್ಲ ಅಂತಂದರೆ ತುಂಬ ಬೆಳೆ ಹಾನಿ ಆಗಿರ್ಬೋದು, ಈ ರೀತಿ ಆಗುತ್ತೆ. ಮಳೆ ಬರಬೇಕು. ಮಳೆ ಬಂದಾಗ ಫಲವತ್ತತೆ ಆಗಿರುತ್ತೆ ಮಣ್ಣು, ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಫಲವತ್ತತೆಯನ್ನು ಪಡ್ಕೊಂಡಿರುತ್ತೆ ಮಣ್ಣು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇಲ್ಲಿ ಮಳೆ ಬಂದರೆ ತುಂಬ ಒಳ್ಳೆಯದು. ತುಂಬ ಜನ ಕೇಳ್ತೀರ ಈಗ ಸರ್ ಮಳೆ ಬಂದಿಲ್ಲ ಅಥವಾ ಮಳೆ ನಮ್ಗೆ ಆಗಿಲ್ಲ ಈ ಒಂದು ಜಿಲ್ಲೆಗಳಿಗೆ ಎಕ್ಸೆಟ್ರಾ ಅನ್ನುವಂಥದ್ದು ಎಲ್ಲ ಕಡೆಯಿಂದ ಕೇಳ್ತೀರ. ನಾನು ಹೇಳುವಂಥದ್ದು ಇಷ್ಟೇ, ಯಾವತ್ತೂ ಕೂಡ ಮಳೆ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆರಾಮ್ಸೆ ಮಳೆ ಬರುತ್ತೆ. ಅಂದರೆ ಈಗ ಒಂದಿಷ್ಟು ಬಾರಿ ಮಳೆ ಬರೋದಿಲ್ಲ, ಕೆಲವು ಬಾರಿ ಅದಕ್ಕೇನೋ ಅಯ್ಯೋ ನಮಗೆ ಮಳೆನೇ ಬಂದಿಲ್ಲ ಅನ್ನುವಂಥ ಒಂದು ಬೇಜಾರು ಮಾಡ್ಕೊಳ್ಳುವಂಥದ್ದು ಏನು ಕೂಡ ಇಲ್ಲ. ಆ್ಯಂಡ್ ಮಳೆ ಬರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ, ಎಷ್ಟು ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಯಾರಿಗೆಲ್ಲ ಮಳೆ ಬರುತ್ತೆ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಒಬ್ಬೊಬ್ಬರಿಗಂತೂ ಮಳೆ ಬರಲ್ಲ, ಎಲ್ರಿಗೂ ಬಂದರೆ ಎಲ್ಲ ಜಿಲ್ಲೆಗಳಿಗೂ ಒಟ್ಟಾಗಿ ಬರುವಂಥದ್ದು ಮಳೆ. ಹಾಗಾದರೆ ನನಗೆ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ ಒಂದಿಷ್ಟು 10 ಜಿಲ್ಲೆಗಳಿಗೆ ಕಂಪ್ಲೀಟ್ಲಿ ಅಂದರೆ ಹೈ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಅಂದರೆ ಈಗ ರೆಡ್ ಅಲರ್ಟ್ ಅಂತಂದರೆ ನೀವು ಅಷ್ಟು ಹೆದರ್ಕೊಳ್ಳುವಂಥದ್ದು ಬೇಡ. ಆದರೆ ಈಗ ನಿಮಗೆ ಆ ಒಂದು ಮಳೆಯಿಂದ ತೊಂದರೆ ಆದಾಗ ರೆಡ್ ಅಲರ್ಟನ್ನು ಘೋಷಣೆ ಮಾಡ್ತಾರೆ. ತೊಂದರೆ ಆಗೋಕ್ಕಿಂತ ಮುಂಚೆ ಖಂಡಿತವಾಗ್ಲೂ ನೀವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇಲ್ಲ ಏನಾಗಲ್ಲ ಅನ್ನುವಂಥದ್ದನ್ನು ಹಾಗೆ ಮಾಡಬೇಡಿ ನಾನು ಹೇಳುವಂಥದ್ದು. ಆ್ಯಂಡ್ ಮಳೆ ಎಲ್ರಿಗೂ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು,
ಕೆಲವು ಬಾರಿ ಕೆಟ್ಟದಾಗುತ್ತೆ ಅದರಿಂದ. ಆದರೆ ಮಳೆ ಒಳ್ಳೆಯದೇ ಆ್ಯಂಡ್ ತುಂಬ ಫಲವತ್ತತೆ ಆಗಿರ್ಬೋದು, ಎಲ್ಲದೂ ಕೂಡ ಆಗುತ್ತೆ. ಹಾಗೆ ನಾನು ಹೇಳುವಂಥದ್ದು ಎಲ್ಲ ಜಿಲ್ಲೆಗಳಿಗೆ ಮಳೆ ಬರುತ್ತೆ. ಆ್ಯಂಡ್ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದಿಷ್ಟೇ, ಈ ಬಾರಿ ಅಂತೂ ಸಿಕ್ಕಾಪಟ್ಟೆ ಮಳೆ ಕಮ್ಮಿ ಇದೆ. ಆ್ಯಂಡ್ ಎಷ್ಟು ಮಳೆ ಬರುತ್ತೆ ಅಷ್ಟು ನಮ್ಗೆ ಒಳ್ಳೆಯದು. ಯಾಕಂತಂದರೆ ಈಗ ನಿಮ್ಗೆ ಗೊತ್ತಿದೆ ಮಳೆ ಇಲ್ಲ ಅಂತಂದರೆ ಏನಿಲ್ಲ. ಹಾಗಾಗಿ ಮಳೆ ಬಂದರೆ ಖುಷಿ ಆಗುತ್ತೆ ಆ್ಯಂಡ್ ಮಳೆ ಬಂದರೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಮಳೆ ಬರಬೇಕು. ನನ್ನ ಒಂದು ಥಿಂಕಿಂಗ್ ಏನಂತಂದರೆ ಮಳೆ ಬರಬೇಕು. ಯಾಕಂತಂದರೆ ಮಳೆ ಬಂದಿಲ್ಲ ಅಂತಂದರೆ ಏನೂ ಇದಾಗಲ್ಲ. ಹಾಗಾಗಿ ಏನಾದರೂ ಡೆವಲಪ್ಮೆಂಟ್ ಆಗಬೇಕಂತಂದರೆ ಡೆವಲಪ್ಮೆಂಟ್ ಅನ್ನೋದಕ್ಕಿಂತ ಮಳೆ ಬಂದ್ರೇ ಎಲ್ಲ ಆಗುತ್ತೆ. ಇಲ್ಲಾಂತಂದರೆ ಗಿಡ ಮರಗಳಿಗೆ ಆಗಿರ್ಬೋದು, ಈ ಪ್ರತಿಯೊಂದಕ್ಕೂ ಕೂಡ ನಾಟ್ ಓನ್ಲಿ ಏನಂತಂದರೆ ಗಿಡ ಮರಗಳಿಗೆ ಎಕ್ಸೆಟ್ರಾ ಅದಲ್ಲ, ಪ್ರತಿಯೊಂದಕ್ಕೂ ಕೂಡ ಮಳೆ ಅವಶ್ಯಕತೆ ಇದೆ. ಆ್ಯಂಡ್ ಮಳೆ ಬರಲಿ ಆ್ಯಂಡ್ ಎಲ್ರಿಗೂ ಈ ಮಳೆಯಿಂದ ಒಳ್ಳೆಯದಾಗಲಿ. ಕೆಟ್ಟದಂತೂ ಯಾರಿಗಾಗೋದು ಬೇಡ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಎಲ್ರಿಗೂ ಸಿಂಪಲಾಗಿ ಹೇಳುವಂಥದ್ದು, ಎಚ್ಚರವಾಗಿರಿ. ಮಳೆ ಬಂದಾಗ ಏನೋ ಅನಾಹುತವನ್ನು ಮಾಡ್ಕೊಳ್ಬೇಡಿ. ನಾನು ಎಲ್ರಿಗೂ ಎಚ್ಚರಿಕೆಯಿಂದ ಹೇಳೋದಾದರೆ. ಆ್ಯಂಡ್ ಇನ್ನೊಂದು ವಿಚಾರ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅಯ್ಯೋ ಮಳೆ ಬಂದಿಲ್ಲ ಅಂತ. ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಮಳೆ ಬಂದಾಗ ಸ್ವಲ್ಪ ಎಚ್ಚರವಾಗಿರಿ. ಯಾಕೆ ಹೇಳ್ತೀನಿ ಅಂತಂದರೆ, ತುಂಬ ಜನ ಹೇಳ್ತೀರ ಬೇಡ್ಗೋರು ಏನಾಗಲ್ಲ ಅಂತ. ಹಂಗೆ ಆಗಬಾರ್ದು. ಯಾವತ್ತೂ ಕೂಡ ನಾವು ಬೇಜವಾಬ್ದಾರಿತನವನ್ನು ತೋರಬಾರ್ದು. ನಾನು ಅದಕ್ಕೆ ಹೇಳುವಂಥದ್ದು, ಮಳೆ ಬಂದಾಗ ಸ್ವಲ್ಪ ಎಚ್ಚರವಾಗಿರಿ. ಯಾಕಂತಂದ್ರೆ ಸ್ವಲ್ಪ ಅಂತಂದರೆ ತುಂಬ ಜನ ಇರಲಿ ಏನಾಗಲ್ಲ ಅಂತೇಳಿ ಹಂಗೆ ಮಾಡಬಾರ್ದು. ಯಾವತ್ತೂ ಕೂಡ ಎಚ್ಚರವಾಗಿರಬೇಕು. ಮಳೆ ಬಂದಾಗ ತುಂಬ ಎಚ್ಚರವಾಗಿರಬೇಕು. ಹಾಗಾಗಿ ತುಂಬ ಎಚ್ಚರವಾಗಿರಿ. ಆ್ಯಂಡ್ ಸ್ವಲ್ಪ ಜಾಸ್ತಿ ಮಳೆ ಬಂದಾಗ ಜಾಸ್ತಿ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಈ ಒಂದು ಮಳೆಯಿಂದ ಎಲ್ರಿಗೂ ಒಳ್ಳೆಯದಾಗಲಿ, ನಾನು ಆವಾಗಲೇ ಹೇಳಿದೆ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಗಳಿಗೋಸ್ಕರ ನಿಮಗೆ ಖಂಡಿತವಾಗಿ ನಾನು ನಿಮಗೆ ತರ್ತಾ ಇರ್ತೀನಿ ಇದೇ ರೀತಿ ಅಪ್ಡೇಟ್ಗಳನ್ನು. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡಿ ಸ್ನೇಹಿತರೆ.